ಸಿಕ್ಕಾಪಟ್ಟೆ ಸೇಫ್ಟಿ. ಹಾಂ, ರೆಕಾರ್ಡ್ ಆಗ್ತದೆ. ಹಾಂ, ಆಗ್ತದೆ. ಆ ಟೆಂಪಲ್ ನೋಡ್ಬೇಕಂತ ಎಷ್ಟೋ ದಿನದಿಂದ ಆಸೆ ಇತ್ತು. ವೇಟು ಧರ್ಮಸ್ಥಳ ರೂಟು ಕರೀತಿದ್ದಾರೆ ಅಲ್ಲಿ ಜೋಳ ತಿನ್ನೋಕ್ಕೆ. ಈಗ ಜಸ್ಟ್ ತಿಂಡಿ ಆಯ್ತಲ್ಲ, ಅದಕ್ಕೋಸ್ಕರ ಏನು ತಿನ್ನೋಕ್ಕಾಗಲ್ಲ ಈಗ. ಮತ್ತೆ ಜೋಳ ನೋಡಿ ಹೆಂಗೆ ಮಾಡಿಟ್ಟಿದ್ದಾರೆ ಅಂತ, ಅದು ಓಪನ್ ಮಾಡಿ ಡಿಸೈನ್ ಥರ ಮಾಡಿಟ್ಟಿದ್ದಾರೆ ನೋಡಿ. ಧರ್ಮಸ್ಥಳ 21 ಕಿಲೋಮೀಟ್ರ್ ಇದೆ ಇಲ್ಲಿಂದ. 200 ಕಿಲೋಮೀಟ್ರು ಆರಾಮಾಗಿ ಬಂದ್ವಿ. ರಪ್ಪ ಅಂತ ಬಂದಿದ್ದು ಗೊತ್ತಾಗಿಲ್ಲ. ಬಟ್ ಇವಾಗ ಎಂತಾಗಿದೆ ಅಂತ ಹೇಳಿದ್ರೆ ಒಂದು 50 ಕಿಲೋಮೀಟ್ರ್ ಬಂದ್ವಲ್ಲ, ಅದಂತೂ ಹೆವಿ ಧೂಳಿದೆ. ಇಲ್ಲಿ ಶ್ರೇಂದಿ ಎಲ್ಲ ಸಿಗುತ್ತೆ ಕುಂದಾಪುರಲ್ಲಿ. ಯಾವಾಗಾದ್ರೂ ಶ್ರೇಂದಿ ಟ್ರೈ ಮಾಡಿದ್ರೆ ಗೈಸ್, ಟ್ರೈ ಮಾಡಿದರೆ ಕಮೆಂಟಲ್ಲಿ ಹೇಳಿ ನನಗೆ ಹೆಂಗಿತ್ತಂತ. ನಾವೇನು ಕುಡಿಯಲ್ಲ, ನನಗೆ ಅಭ್ಯಾಸ ಇಲ್ಲ ಅದು, ಜಸ್ಟ್ ನೋಡಿದ್ದೀನಿ. ಅದೇ ಯಾವುದೋ ಒಂದು ಮೂವಿಲಿ ಹೇಳಿದ್ರಲ್ಲ, ಹೋಗೋ ಪ್ಲೇಸ್ಗಿಂತ ಹೋಗೋ ದಾರಿನೇ ಇಷ್ಟ ಆಗ್ಬಿಡತ್ತೆ ಅಂತ. ಬಟ್ ನಾವೀಗ ಹೋಗ್ತಿರೋ ಪ್ಲೇಸ್ ಕೂಡ ಅಷ್ಟೇ ಚೆನ್ನಾಗಿದೆ ಆಯ್ತಾ ಗಾಯ್ಸ್. ಯಾಕಂತೆ ಒಳ್ಳೆ ಹುಡುಗಿ ಕೂತಂಗೆ ಕೂತವನು ಗಾಯ್ಸ್. ವೇಲ್ ಹಾಕೊಂಡಿರೋರ ಥರ ಕೂತವನು. ರೈಟ್ ಅಂತ ತಗೊಂಡು ಸೀದಾ ಹೋಗ್ಬೇಕು. ನಮ್ಗೆ ಇದು ಗೊತ್ತಿಲ್ಲ, ಇದು ಸೀದಾ ರೋಡ ಹೌದಲ್ವ ಗೊತ್ತಿಲ್ಲ. ಇದು ಪ್ರಾಬಬ್ಲಿ ಸೀದಾ ಅಲ್ಲಿ ಲೆಫ್ಟ್ ತಗೋಬೇಕು ನಾವು. ಕಾಣಿಸ್ತದ? ಇನ್ನು 79 ಕಿಲೋಮೀಟ್ರ್ ಇದೆ ಗೈಸ್. ಅಣ್ಣ ತೋರಿಸ್ದಲ್ಲ, ಹೋಗ್ಬೇಕಷ್ಟು ದೂರ ಈಗ. ಏನು ಪಟ್ ಅಂತ ಹೊಡಿತಿದೆ ಗೊತ್ತಾಗಿಲ್ಲ. ಹೆಲ್ಮೆಟ್ಟಿಗೆ ಏನು ಹೊಡಿತು ಅಂತ. ಹಿಂಗೆ ಮಿಡ್ಲೆಲ್ಲ ಹಾಳಾಗ್ಬಿಟ್ರೆ ಕಷ್ಟ ಆಗುತ್ತೆ ಓಡ್ಸೋಕ್ಕೆ ಅಲ್ವಾ. ಸಡನ್ನಾಗಿ ಬಂದ್ಬಿಡುತ್ತಲ್ಲ, ಅದಕ್ಕೆ. ನೋಡಿ ಸಾಕತ್ತಾಗಿದೆಲ್ಲ. ಓ ಮೈ ಗಾಡ್, ಪ್ಯಾಚ್ ವರ್ಕ್ ಜಾಸ್ತಿ ಆಯಿತು. ನಾನು ಹೇಳಿದ್ದಲ್ಲ ಬೆಳಿಗ್ಗೆ, ಈ ಥರ ಇದ್ದರೆ ಸ್ವಲ್ಪ ಓಡ್ಸೋಕ್ಕೆ ಮಜಾ ಬರೋಲ್ಲ ಅಂತ. ತಪ್ಪಿಸ್ಕೊಂಡು ಹೋಗ್ಬೇಕಷ್ಟೆ. ಇಲ್ಲೆಲ್ಲ ಓವರ್ಟೇಕ್ ಮಾಡ್ಬೇಕಂತ ಹೇಳಿದ್ರೆ ಕೇರ್ಫುಲ್ಲಾಗಿ ಮಾಡಬೇಕು. ಸಡನ್ನಾಗಿ ಬಂದ್ಬಿಡ್ತಾರಂತ ಗೊತ್ತಾಗಲ್ಲ. ಆ್ಯಕ್ಚುಲಿ ಈಗ ಒಂದು ಪ್ಲೇಸ್ಗೆ ಹೋಗ್ತೀವಲ್ಲ, ಊಟ ಮಾಡಿಕೊಂಡು ಆ ಪ್ಲೇಸ್ಗೆ ಹೋಗೋದು ಅಂತ ಹೇಳಿದ್ರು. ನಾವು ಬಿದ್ದರೆ ರೋಡ್ಗೆ ವೇಟ್ ಆಗ್ಬೇಕು. ಎಲ್ಲ ಸಿಕ್ಕಾಪಟ್ಟೆ ಸೇಫ್ಟಿ. ಫುಲ್ ಸೇಫ್ಟಿ, ಇನ್ಸೈಡ್ ಆಲ್ಸೋ ಫುಲ್ ಸೇಫ್ಟಿ. ಹಿಂಗೋದ ಹೊರಟಿದ್ದೀವಿ ಊಟ ಮಾಡಿಕೊಂಡು. ಈಗ ವರಂಗನ ಟೆಂಪಲ್ ಹೋಗ್ತಿದ್ದೀವಿ. ಎಲ್ಲಿ ಅಂತ ಹೇಳಿದ್ರೆ, ಮುಗುಳುನಾಗೆ ಮೂವಿ ಇದೆಯಲ್ವಾ, ಲಾಸ್ಟ್ ಹೀರೋಯಿನ್ ಮೀಟ್ ಮಾಡ್ತಾನೆ ಗೊತ್ತಾ, ದೋಣಿಯಲ್ಲಿ ಆಚೆ ಹೋಗಿ ಒಂದು ಸಾಂಗ್ ಎಲ್ಲ ಇತ್ತಲ್ವ, ಗೋಲ್ಡನ್ ಸ್ಟಾರ್ ಗಣೇಶ್ದು. ಆ ಟೆಂಪಲ್ ಹೋಗ್ತಿದ್ದೀವಿ ಇವಾಗ. ನಂಗಂತೂ ಆ ಟೆಂಪಲ್ ನೋಡಬೇಕಂತ ಎಷ್ಟೋ ದಿನದಿಂದ ಆಸೆ ಇತ್ತು. ಬಟ್ ಗೊತ್ತಿಲ್ಲದೇ ಇಲ್ಲಿಗೆ ಕರ್ಕೊಬಂದಿದ್ದಾರೆ ಅನ್ನೋ ಥರ ಆಗಿದೆ. ನಾನಂತೂ ಸೂಪರ್ ಎಕ್ಸೈಟೆಡ್. ಶಬಾ, ಊಟ ಮಾಡಿದ್ದು ಹೆವಿ ಆಗಿಬಿಡ್ತು ಅನಿಸ್ತದೆ. ಬಾಯ್ಲ್ಡ್ ರೈಸು ಊಟ ಮಾಡಿರೋದು ಇವತ್ತು, ಎಷ್ಟೋ ವರ್ಷದ ನಂತರ. ಇವತ್ತು ನಾಳೆ ಫುಲ್ ಸುತ್ತಾಡೋದು. ನಾಡಿದ್ದು ಸಂಡೇ ಮಾರ್ನಿಂಗು ಹೊರಟ್ಬಿಡ್ತೀವಿ. ಅದೊಂದು ವರಾಂಗಣ ಟೆಂಪಲ್ ಒಂದು ನೋಡಿ, ಜೈನ್ ಟೆಂಪಲ್ ಅದೊಂದು ನೋಡಿಕೊಂಡು ಆಮೇಲೆ ರೂಮ್ಗೆ ಹೋಗ್ತೀವಿ. ಡೈರೆಕ್ಟು ರೂಮ್ಗೆ ಹೋಗಿ ಬ್ಯಾಗೆಲ್ಲ ಇಟ್ಟು ಅಲ್ಲಿಂದ ಆಮೇಲೆ ಜಾಕೆಟ್ ಎಲ್ಲ ರಿಮೂವ್ ಮಾಡಿ ಮಲ್ಪೆ ಬೀಚಿಗೆ ಬರ್ತೀವಿ. ಬೀಚಲ್ಲಿ ಸನ್ಸೆಟ್ ನೋಡೋಣ ಅಂತ. ನೋಡೋಣ, ಟೈಮ್ ಆಗೋದ್ರೆ ಏನು ಮಾಡೋಕ್ಕಾಗಲ್ಲ, ಬೀಚಲ್ಲಿ ಸುತ್ತಾಡ್ಕೊಂಡು ಬರೋದು ಅಷ್ಟೇ. ಟ್ರಾಫಿಕ್ ಎಲ್ಲ ಏನೂ ಇಲ್ಲ ಆಯಿತಾ, ಸಕ್ಕತ್ತಾಗಿ ಆರಾಮಾಗಿ ಹೋಗ್ಬೋದು. ಈಗ ನೋಡಿ 27 ಕಿಲೋಮೀಟ್ರ್ ತೋರಿಸ್ತಿದೆ, 30 ಮಿನಿಟ್ಸು. ಕಿಲೋಮೀಟ್ರಿಗೆ ಹತ್ರ ಕಿಲೋಮೀಟ್ರಿಗೆ 1 ನಿಮಿಷ ತಗೊಂಡಂಗೆ ತೊಗೊತಿದೆ ಅಷ್ಟೇ. ಇಲ್ಲ ಬೇಡ.
ಹಾಂ ರೆಕಾರ್ಡ್ ಆಗ್ತದೆ. ಹಾಂ ಆಗ್ತದೆ. ಹುಡುಗ ಅಣ್ಣನ ಬೈಕ್ ನೋಡಿ ಫಿದಾಗ್ಬಿಟ್ಟವನು ಪಾಪ. ಮಳೆ ಬಂದಿದೆ ಇಲ್ಲಿ, ರೋಡ್ ಸ್ವಲ್ಪ ಸ್ವಲ್ಪ ಒದ್ದಾಗಿದೆಯಪ್ಪ. ವೆದರ್ ಮಾತ್ರ ಸೂಪರ್ ಆಗಿದೆ. ಸರಿ ಟೈಮ್ ಬಂದಿದ್ದೀವಿ ಅನಿಸ್ತಿದೆ ನನಗೆ. ಎಲ್ಲೂ ಮಿಸ್ ಆಗ್ಲಿಲ್ಲ ನನಗೆ. ನಂಗೆ ಡೌಟ್ ಬಂದಲ್ಲಿ ನಿಲ್ಸ್ಬಿಟ್ಟಿದ್ದೆ ನನ್ನಲ್ಲಿ. ಫೋಟೋ ಚೆನ್ನಾಗಿ ಇಲ್ಲ ಏನು ಹಿಂಗೆ ಹೋಗೋದು ಅಲ್ಲಿಗೆ ಟೆಂಪಲ್ಗೆ ಆ ಕಡೆನ ದೋಣಿಯಲ್ಲಿ ಇಲ್ಲಿಂದನೇ ಕರ್ಕೊಂಡು ಹೋಗ್ತಾರ. ಅಲ್ಲಿ ಲೆಫ್ಟ್ ಆಗ್ಬೇಕಾ? ಕೆಳಗೆ ಬೀಳ್ತಾರೆ ಮಾರ ನಡ್ಕೊಂಡು ಇನ್ಸ್ಟಾದ ವಾಟರ್. We can test it as well. We can already test as well. Jacket test will be happening. ಎಲ್ಲಿ ನಾವು 5 ಜನ. ಅಲ್ಲ ಇದು ಟೆಂಪಲ್ ಏನಾ ಅಭಿ ನೀ 365 ಡೇಸ್ ಪಾನಿ ನೀರು ಇಂಥದ್ದೆಲ್ಲ ಹೇಳು ಮಾರೆ, ಬ್ಲಾಗಲ್ಲಿ ಹಾಕೊಂತ. ವೆಲ್ಕಮ್ ಟು ಮೈ ಚಾನಲ್. ವಿ ಕೇಮ್ ಟು ಜೈನ್ ಟೆಂಪಲ್. बोलो ಇದ್ರ ಕ್ಯಾಶ್ ಇದೆ ನನ್ನ ಹತ್ರನೂ ಇದೆ. ಕ್ಯಾಶ್ ಇದೆಯಾ? ಹಾಂ ಸೇಮ್ ಮೇ ಬಿ 500 ರೂಪಾಯಿ ಅಂತ. ಇಲ್ಲೋಡು ಟಿಶ್ಯೂ ರಾಶಿಲಿ ಇಟ್ಟಿದೆ ಮಾರ. ಇಲ್ಲಿ ಒಬ್ಬ ಎಷ್ಟೊತ್ತಿಗೆ ಅಂತ ನೋಡಿ ಓಡಿಸಿ किसका शू जल्दी निकाल सकते हैं? मेरा ಇಲ್ಲಿ ಇಲ್ಲಿಡು ಆ ನೀರಿದೆ. waterproof shoe. Huh? Do we need to test? No. No need to check. 5 ಜನ 100 rupees. ಸರ್ 5 ಟಿಕೆಟ್ ಕೊಡ್ತೀರಾ? ಇಲ್ಲ ಹಾಂ ಇಲ್ಲ ಅಲ್ಲೂ ಇಲ್ವಾ? ಹಾಂ ಇಲ್ಲ ಅಲ್ಲ, ಗಣೇಶ್ ಕುತ್ಕೊಂಡು ಇಲ್ಲೇ ವಿಡಿಯೋ ಮಾಡ್ತಾರಲ್ಲ. ಇಲ್ಲ ತಾನೆ ಹಾಂ ಇಲ್ಲಿಂದ ಹಿಂಗೆ ಬಂದು ಸಾಂಗ್. ಇವಾಗ ಈ ಪ್ಲೇಸ್ ನೋಡ್ಕೊಂಡ್ವಿ, ಇನ್ನು ನೆಕ್ಸ್ಟ್ ಹೋಗ್ತಾ ಇರೋದು. ಉಡುಪಿ ಇನ್ ಅರ್ಬನ್ ಹೋಮ್ ಸ್ಟೇ. 3 ಮುತ್ತುಗಳು. ಎಷ್ಟನೇ ಕ್ಲಾಸ್ ಬಾಬ್ರು? 2 ಇವರಿಬ್ರು 1ನೇ ಕ್ಲಾಸಾ? ನೋಡಿ ಇದು ಕಿಚನ್. ನಮ್ಮ ರೂಮ್. Hello guys, welcome to my vlog. Trip is Salem, Coimbatore, Palakkad, Kochi, Kollam to ಗರುಡ Garuda, Garuda. Kollam. हाँ. मेरा घर नियर पास है. ಹಾಂ ठीक है.
Guys, please don't forget to subscribe this channel. You will get more updates about the disclosed places in India. Thank you.